ಅದು ಅರ್ಧ ಭಾಗ ಮಾತ್ರ. ಇನ್ನು ಅರ್ಧ ಭಾಗ ನಿನ್ನ ಸಾಧನೆ ಅಲ್ಲ, ನಿನ್ನ ಅಪ್ಪನ ಹೆಸರು ಮಗವನ ಮಗ. ಹಾಗಾಗಿಯೇ ಪ್ರಪಂಚದಲ್ಲಿ ಕೆಲವೆಲ್ಲ ಬಹುದೊಡ್ಡ ಅವಕಾಶಗಳು ನಿನಗೆ ಸಿಕ್ಕಿವೆ. ಪಾಶುಪತಾಸ್ತ್ರ ಪಡೆಯುವುದಕ್ಕೆ ಪ್ರತಿಸ್ಮೃತಿಯನ್ನು ವ್ಯಾಸರು ಧರ್ಮರಾಯನಿಗೆ ಹೇಳಿದ್ರು. ನನ್ನ ಕಿವಿಯಲ್ಲಿ ಹೇಳಿಲ್ಲ, ನಿನ್ನ ಕಿವಿಯಲ್ಲಿ ಹೇಳಿದ್ರು. ಯಾಕೆ? ನೀನು ಮಗವನ ಮಗ. ಇಲ್ಲಿಯವರೆಗೆ ನಿವಾತ ಕವಚರನ್ನು ಕೊಲ್ಲುವುದಕ್ಕೋ ಮತ್ತೊಂದಕ್ಕೋ ನಿನಗೆ ಅವಕಾಶ ಸಿಕ್ಕುವಲ್ಲಿ ಮಗವನ ಮಗ ಎನ್ನುವುದು ಪ್ರಧಾನ ಕಾರಣ. ಇವತ್ತಿನವರೆಗೆ ಅಂದ್ರೆ ಈ ಪ್ರಕರಣದವರೆಗೆ ನಾವು ಹೇಳ್ತಿದ್ದದ್ದು ಹಾಗಲ್ಲ. ಮಗವನ ಮಗ, ವಾಯುವಿನ ಮಗ, ಯಮನ ಮಗ, ಅಶ್ವಿನಿ ದೇವತೆಗಳ ಮಕ್ಕಳು ಇದಿಲ್ಲ. ನಾವು ಪಾಂಡವರು. ಹಾಗೆ ಅಪ್ಪ ಬೇರೆ ಇರಬಹುದು, ಅಮ್ಮ ಒಬ್ಬಳೆ. ಇನ್ನೂ ಕೇಳುವುದಿದ್ರೆ ಕುಂತಿ ಹೆರದೆ ಇರುವ ಮಕ್ಕಳಾದರೂ ಕೂಡ ನಕುಲ ಸಹದೇವರು ಕೌಂತೆಯ. ಹಾಗಾಗಿ ನಮ್ಮಲ್ಲಿ ಭೇದ ಭಾವವೇ ಇರಲಿಲ್ಲ. ಈಗ ನೀನು ಮಗವನ ಮಗನಾಗಿ ಹೋದ್ಯಲ್ಲ. ನಾನು ಆದ ಎನ್ನುವುದಕ್ಕಿಂತ ನೀ ಮಾಡಿದ್ದು ಎನ್ನುವುದು ನಾನಲ್ಲ. ಸತ್ಯ. ಮಾತಾಡಿದ್ದು ನೀನು ಮೊದಲಿಗೆ. ಮೊದಲು ನಾನು ಮಾತಾಡ್ತಿದ್ದದ್ದನ್ನು ಹೇಳಿದ್ದು ಅಲ್ಲ. ಅದೇ ನೀನು ಸುಮ್ಮನೆ ಕುಳಿತದ್ದಾದ್ರೂ ಪ್ರಕರಣ ಆಗ್ತಿತ್ತ. ನಿನ್ನ ವಿಷಯವೇ ಅಷ್ಟೇ. ಉಳಿದವ ಸುಮ್ಮನೆ ಕುಳಿತುಕೊಂಡ್ರೆ ನೀನು ದೊಡ್ಡವನಾಗುದಲ್ವಾ? ಅದಲ್ಲವೇ ಅಲ್ಲ. ನೀನು ಮಾಡಿದ ಸಾಧನೆ ಯಾವುದು ವಾಸ್ತವ ವಿಚಾರ. ವಾಸ್ತವ ವಿಚಾರ ಏನು ಕೇಳಿದ? ಅಣ್ಣ ಏನು ಕೇಳಿದ? ಭಾರತಾಹವವನ್ನು ಗೆದ್ದ ಮಲ್ಲ ಯಾರು? ಹಾಗೇನು ಹೇಳ್ಬೇಕು ನೀನು? ನಾನು ಅಂತ ಹೇಳಿದ್ದೆ. ಅದು ಸರಿ ಉಂಟಾ? ಅದು ಸರಿಯಾಗಿ ನಾನು ಏನು ನಿರೀಕ್ಷೆ ಮಾಡಿದೆ? ಏನು? ನೀನು ಎತ್ತು ಮಾತಾಡುವಾಗ ಈಗ ಸರಿ ಮಾತಾಡ್ತಾನೆ ಇವ ಭೀಮಾರ್ಜುನರ ಬಲದಿಂದ ಅಂತ ಹೇಳ್ತಾನೆ ಅಂತ ಭಾವಿಸಿದ್ದು. ನೀನು ನಿನ್ನದ್ದು ಮಾತ್ರ ಹೆಜ್ಜೆ ತಟ್ಟಿಕೊಂಡದ್ದು. ಅವರಿವರೆಂದು ಭಾವಿ, ಅದು ಕೂಡ ಹೇಗೆ ಗೊತ್ತುಂಟಾ? ಅವ ಎಲ್ಲಿಯಾದ್ರೂ ತಪ್ಪಿಯಾದ್ರೂ ಭಾವಿಸ್ತಾನ ಅಂತ. ಅವರಿವರೆಂದು ಭಾವಿಸದಿರು. 18 ದಿನದ ಭಾರತಾಹವ ಗೆದ್ದವ ನಾನೇ. ಮತ್ತೆ ನಾನೆಂತದ್ದು ಮಾಡಿದ್ದು? ಅಡಿಕೆ ಸಿಕ್ಕಿಸುತ್ತ ಮತ್ತೆ ಅದೊಂದು ಮಾಡ್ಲಿಲ್ಲ ಬಿಟ್ರೆ ಮತ್ತೆಲ್ಲ ಮಾಡಿದ್ದೆ. ಅದು ಮಾಡ್ಲಿಕ್ಕೆ ಇರುವುದಲ್ಲ. ನಾವು ಅಷ್ಟು ಮಂದಿ ಮಾಡಿದ್ದೇನು. ಭಾರತಾಹವ ಮಲ್ಲ ನೀನು ಗೆದ್ದ ಮಲ್ಲ ನೀನು ಹೌದು ಅಂತ ಹೇಳುವಾಗ ಯಥಾರ್ಥ ಹೇಳ್ಬೇಕ. ನಾನು ತುಂಬಾ ದಾಕ್ಷಿಣ್ಯದ. ಹೌದು, ನೀನು ಒಂದು ದಾಕ್ಷಿಣ್ಯ ಮಾಡುವವನೇ ಹೌದು ಅಂತ ಆದ್ರೆ ನನ್ನನ್ನು ಕರೆಯುವಾಗ ಮಗವನ ಮಗನೆಂತ ಪ್ರಾರಂಭ ಮಾಡ್ತಿದ್ಯಾ? ಯಾಕೆ? ದಾಕ್ಷಿಣ್ಯಕ್ಕೂ ನಿನಗೂ ಸಂಬಂಧವೇ ಅರ್ಧದ್ದು ಯಾಕೆ ಅಂತ ಕೇಳು. ನಾನು ತುಂಬಾ ದಾಕ್ಷಿಣ್ಯದವ. ಆದ್ರೆ ನಂಟು ಮಾಡ ಇಲ್ಲ, ನಾನು ತುಂಬಾ ದಾಕ್ಷಿಣ್ಯದವ. ಆದ್ರೆ ನಮ್ಮಲ್ಲಿ ಯಾರಿಗೆ ದಾಕ್ಷಿಣ್ಯ ಇಲ್ವೋ ಅವರಲ್ಲಿ ದೇವರಾಣಿ ನನಗೂ ದಾಕ್ಷಿಣ್ಯ ಇಲ್ಲ. ಮತ್ತೆ ದಾಕ್ಷಿಣ್ಯ ಇಲ್ಲ ಅಂದ್ರೆ. ಹಾಗಾಗಿ ನೀನು ಮಾತಾಡುವವರೆಗೆ ನಾನು ಮಾತಾಡ್ಲಿಲ್ಲ. ನೀನು ಸರಿ ಹೇಳ್ತಿದ್ರೆ ನಾನು ದಾಕ್ಷಿಣ್ಯ ಅಣ್ಣ ಕೇಳಿದ್ದಲ್ವಾ? ದಾಕ್ಷಿಣ್ಯವಾಗಿ ಹೇಳಿದ್ದೇವೆ. ನೋಡು, ನಿನ್ನ ಅಪ್ಪನ ಗುಣದು. ಅವ ಹಾಗೆ 100 ಯಾಗ ಮಾಡುವವರೆಗೆ ಇದನ್ನ ಮಮ, ಇದು ನನ್ನದಲ್ಲ, ಇದು ನನ್ನದಲ್ಲ ಎನ್ನುತ್ತಾ 100 ಯಾಗ ಮಾಡಿ ಪೀಠದಲ್ಲಿ ಕುಳಿತುಕೊಂಡ ಮೇಲೆ ಬಲ್ಲಿರ ಇಲ್ಲಿಗೆ ನಾನೇ. ಹೌದು, ತಪ್ಪೇ. 100 ಯಾಗ ಮಾಡಿದ್ದು ಸುಳ್ಳ? 100 ಯಾಗ ಮಾಡಿದ್ದು ಸತ್ಯ. ಮಾಡಿದ ಮೇಲೆ ಹೇಳಬಹುದು. ಮಾಡುವುದ್ರೊಳಗೆ ಸುಮ್ಮನೆ ಕುಳಿತುಕೊಳ್ತಾನ. ಆಮೇಲೆ ಸುಮ್ಮನೆ ಕುಳಿತುಕೊಳ್ಳುದಿಲ್ಲ. ಅವನಿಗೆ ನಿಜವಾಗಿ ಧೈರ್ಯ ಇದ್ರೆ 3 ಮೂರ್ತಿಗಳ ಅನುಗ್ರಹದಿಂದ ಸಿಕ್ಕಿದ ಒಂದು ಮನ್ಮಂತ್ರದ ಪೀಠವನ್ನು ನಮಗೆ ಯಾವತ್ತೂ ಸುರಕ್ಷಿತವಾಗಿ ಇರಿಸ್ತಾರೆ ಅಂತ ಧೈರ್ಯ ಇದ್ರೆ, ಒಬ್ಬ ಯಾಗ ಮಾಡುವಾಗ ಕುದುರೆ ಕದಿಯುವುದಂತೆ, ಒಬ್ಬ ತಪಸ್ಸು ಮಾಡುವಾಗ ರಂಬೆಯನ್ನು ಊರ್ವಶಿಯನ್ನು ಕಳುಹಿಸಿಕೊಡುವುದಂತೆ, ಯಾರಾದ್ರೂ ಒಂದು ಸಾಧನೆ ಮಾಡಿದ್ರೆ ಅವರಿಗೆ ಏನಾದ್ರೂ ಕಂಟಕ ಮಾಡುವುದಂತೆ, ಗರ್ಭದೊಳಗೆ ಹೋಗಿ ಗರ್ಭಛೇದನ ಮಾಡುವುದಂತೆ, ಒಬ್ಬನ ಶೀಲಾಪಹಾರ ಮಾಡುವುದಂತೆ. ಅಂದ್ರೆ ಎಂತದ್ದು? ಒಂದು ಜಾಗಕ್ಕೆ ಬರುವವರೆಗೆ ಇದನ್ನ ಮಮ, ಇದು ನನ್ನದಲ್ಲ, ಇದು ಪಕ್ಷ ಗೆಲ್ಲುವವರೆಗೆ ನಾವು 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 ಪಕ್ಷ ಗೆದ್ದ ಮೇಲೆ ನನಗೆ ಯಾವಾಗ ಜಾಗ ಸಿಗ್ತದೆ ಅಂತ ಮೇಲಿನವನನ್ನು ಕೆಳಗೆ ಹಾಕಿದ್ರು. ಎಲ್ಲರೂ ಪ್ರಯತ್ನ ಒಂದೇ ಪಕ್ಷದಲ್ಲಿ ಇದ್ರು. ಇವರದ್ದು 2 ಬಾಣ. ಇವತ್ತು ನೀಗಾದ ಹಿಡಿದದ್ದು ಅದೇ ಪ್ರಕರಣ. ನನ್ನ ಸ್ವಾಭಿಮಾನಕ್ಕೆ ಬೆಟ್ಟಾಗುವ ಹಾಗೆ ಮಾತಾಡಿ. ಸ್ವಾಭಿಮಾನಕ್ಕೆ ಏನು ತೊಂದರೆ ಆಗಿದೆ? ಅಷ್ಟು ಕಾರ್ಯ ಮಾಡಿದ ನಾನು, ಅದರಲ್ಲಿ ಪ್ರಧಾನ ಮಾಡಿದ್ದು ನಾನು. ಈಗ ಒಂದು ಎಷ್ಟು ದೊಡ್ಡ ಪೂಜೆ ಮಾಡಿ, ಪೂಜೆ ಮಾಡಿದ ಮೇಲೆ ಬ್ರಹ್ಮಾರ್ಪಣ ಕೊಡದಿದ್ರೆ ಪೂಜೆ ಮಾಡಿ ಪ್ರಯೋಜನ ಉಂಟು? ಆಗುವುದಿಲ್ಲ. ನೀನು ಎಂತದೇ ಮಾಡು, ನೀನು ಪೂಜೆ ಮಾಡಿದ ಕೌರವನನ್ನು ಕೊಂದು ಬ್ರಹ್ಮಾರ್ಪಣೆ ಕೊಟ್ಟದ್ದು ನಾನು. ಬ್ರಹ್ಮಾರ್ಪಣೆ ಕೊಟ್ಟ ಮೇಲೆ ಅದು ಪೂರ್ತಿ ಆಯ್ತು ಅಂತ ಅರ್ಥ. ಕೌರವಾದಿಗಳನ್ನು ಕೊಂದ ಭೀಮಸೇನ ಜೀವ ಇರುವಾಗ ಗೆದ್ದವ ನಾನು ಅಂತ ಹೇಳಿದ್ದಕ್ಕೆ ನಮ್ಮಲ್ಲಿ ಆದ ಸಂಘರ್ಷ. ಹೊಯ್ ಕೈ ಆಯ್ತು, ಒಂದು ಕ್ಷಣದಲ್ಲಿ ನಿನ್ನ ಕೈ ಮೇಲಾಯಿತು. ಈಗಲೂ ನೀನು ಛಲ ಬಿಡುವುದಿಲ್ಲ ಅಂತ ಹೊರಟ್ರೆ ಇತ್ಯರ್ಥ ಆಗ್ಬೇಕು. ಇತ್ಯರ್ಥ ಅಲ್ಲ, ಈ ಸಲ ಇತ್ಯರ್ಥ ಆಗುವುದು ನಿನ್ನದೋ ನನ್ನದೋ ಎನ್ನುವುದಕ್ಕಿಂತಲೂ ನಮ್ಮಿಬ್ಬರ ಸಂಬಂಧ ಇಲ್ಲಿಯವರೆಗೆ ಕೌರವರ ವಿರೋಧಿಗಳಾಗಿದ್ರು. ನನಗೆ ನೀನೇ ಆದಿ ಕೌರವರನ್ನು ಕೊಲ್ತೇನೆ ಅಂತ ಹೇಳಿದ್ದೆ, ನಿನ್ನನ್ನು ಹೇಳದೆ ಕೊಲ್ತೇನೆ. ಹೌದಾ? ನಾನು ಇಷ್ಟೊತ್ತು ಯಾಕೆ ಸುಮ್ಮನೆ ಗೊತ್ತಾಗಲಿಲ್ಲ.
ಅನಿವಾರ್ಯವಾಗಿ ಹೇಳಬೇಕಾಯಿತು. ಅದಕ್ಕೆ ಕಾರಣ ಅದೆಲ್ಲ ಮಖವನ ಮಗನೇ ಅಂತ ನೀನು ಕರೆದದ್ದು. ಕೆಲವರೆಲ್ಲ ಹೇಗೆ ಗೊತ್ತುಂಟ, ಏನು ಕೆಲಸ ಆಗುವವರೆಗೆ ಅಣ್ಣ ಅಣ್ಣ ಅಂತ ಕರೆಯುದು. ಮತ್ತೆ ಅವ ಯಾವ ಕರ್ಮದವ ಅಂತ ಹೇಳು. ಖಂಡಿತ ಅದಲ್ಲವೇ ಅಲ್ಲ. ಅದು ಎಲ್ಲಿಯೋ ಪರೋಕ್ಷವಾಗಿ ಬೇರೆಯವರಿಗೆ ಹಾಕಿ ಕರೆಯುವುದು ಅದೊಂದು ಪದ್ಧತಿಯೇ ಉಂಟು. ಹೇಗೆ? ಆ ಒಂದು ವರ್ಗವೇ ಉಂಟು. ಅವ್ರಿಗೆ ಕೆಲಸ ಆಗ್ಬೇಕು ಅಣ್ಣ ಅಂದ್ರು. ಕೆಲವರು ಅದಲ್ಲಂತಾದ್ರೂ ನೋಡಿದ ಕೂಡಲೇ ಗುರುಗಳೇ ಅಂತ ನಮಸ್ಕಾರ ಮಾಡಿದ್ರು. ಹೌದಾ? ಒಂದೇ ಭಾವ ಅಂತ ಕರೆದ್ರು. ಹೌದಾ? ಅದೆಲ್ಲ ಅವರವ್ರ ಪ್ರಯೋಜನಕ್ಕೆ ಅಷ್ಟೇ. ಕೆಲವು ವರ್ಗದವರಿಗೆ ಒಂದು ದೌರ್ಬಲ್ಯ ಉಂಟು. ಅವರನ್ನು ಅಣ್ಣ ಅಂತ ಕರೆದ್ರೆ ಅವರಿಗೆ ಚೂರಿ ಹಾಕಿದ್ರು ಏನು ಮಾತಾಡುದಿಲ್ಲ ಅವರು. ನನಗೆ ಅನಿವಾರ್ಯತೆಗಾಗಿ ನಿನ್ನನ್ನು ನಾನು ಅಣ್ಣ ಅಂತ ಕರೀತಾ ಇದ್ದದ್ದಲ್ಲ. ಮತ್ತೆ ಅಣ್ಣನೇ ಹೌದಾದ್ರಿಂದ ನಿನಗೆ ಕೊಡಬೇಕಾದಂತಹ ಗೌರವವನ್ನು ನಿನಗಿತ್ತು ಕಿರಿಯನಾಗಿ ನಾನು ಕೊಡ್ತಾ ಇದ್ದೆ. ಈಗೇನು 2 ವರ್ಷ ದೊಡ್ಡವನಾದಿಯಾ? ದೊಡ್ಡವಾದದ್ದಲ್ಲವೇ ಅಲ್ಲ, ನೀ ಸಣ್ಣವಾದದ್ದಷ್ಟೇ. ಮಹಾಭಾರತ ಹವವನ್ನು ಗೆದ್ದಿದವರು ಯಾರು ಎನ್ನುವಂತ ಅಣ್ಣ ಧರ್ಮರಾಯನ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನು ನಾನು ಕೊಟ್ಟೆ. ನಾನೇ ರೂವಾರಿ ಎನ್ನುವುದಾಗಿ, ನಿನ್ನ ಹಿರಿತನಕ್ಕೆ ಸರಿಯಾಗಿ, ನಿನ್ನ ಬದ್ಧತೆಗೆ ಸರಿಯಾಗಿ ನೀನು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕುಳಿತದ್ದಾದ್ರೆ ಈ ಪ್ರಕರಣವೇ ಆಗುವುದಿಲ್ಲವಾಗಿತ್ತು. ಅಲ್ಲದೆ ಇದ್ರೆ ನಿನಗೆ ಬುದ್ಧಿ ಉಂಟೇನೋ ಯೋಚನೆ ಮಾಡಿ ನೋಡು. ಮಹಾಭಾರತ ಯುದ್ಧದಲ್ಲಿ ಹಲವು ಬಾರಿ ಗೆಲುವನ್ನು ಸಾಧಿಸಿದವ ನಾನು. ಕೌರವನಿಗೂ ನಮಗೂ ಯುದ್ಧ ಪ್ರಾರಂಭವಾಗುವಾಗ 11 ಅಕ್ಷಾಹಿಣಿ ಸೇನಾ ಸಹಿತನಾಗಿ ಕೌರವರ ರಣಕ್ಷೇತ್ರಕ್ಕೆ ಧಾವಿಸಿ ಬಂದವ. ನಾವು ಕೇವಲ 7 ಅಕ್ಷೋಹಿಣಿ ಸೇನೆಯೊಂದಿಗೆ ಹೋದವರು. ಹಾಗಾದ್ರೆ ಅಂತ ಬಲಾಢ್ಯರು, ವೀರಾಧಿ ವೀರರು ಕೌರವನಿಗೆ ಏನಕ್ಕೇನ ಪ್ರಕಾರೇಣ ಗೆಲುವನ್ನ ತರಲೇಬೇಕು ಎನ್ನುವುದಾಗಿ ಕಂಕಣಬದ್ಧರಾಗ ಬಂದವರು. ಅಂಥವರನ್ನೆಲ್ಲ ಸವರಿಂಬಿಸಿದವ. ಈಗ ಸಣ್ಣ ಉದಾಹರಣೆ ಕೊಡ್ತೇನೆ ಕೇಳುವ. ಮಹಾಭಾರತ ಯುದ್ಧ ಪ್ರಾರಂಭದಲ್ಲಿ ಭೀಷ್ಮಾಚಾರ್ಯರ ಸೇನಾಧಿಪತಿತ್ವ, ಅಚ್ಚ ಭೀಷ್ಮಾಚಾರ್ಯರು ಎನ್ನುವ ಕಾರಣಕ್ಕಾಗಿ ನಾವ್ಯಾರು ಧೃತಿಗಿಡಲಿಲ್ಲ. ಒಮ್ಮೆ ಧೃತಿಗಿಟ್ರು ಕೃಷ್ಣ ಪರಮಾತ್ಮ ಅದನ್ನೆಲ್ಲ ಸರಿಯಾಗಿ ನಿರ್ವಹಿಸಿದ್ದಾನೆ. ಅಲ್ಲ, ನಿನ್ನನ್ನು ನಂಬಿದ್ರೆ ಉಂಟಲ್ವಾ, ಏನು ನಾವು ಮೊದಲಿಗೆ ಕಾರ್ಯಕ್ರಮ ಮಾಡಬೇಕಿತ್ತು. ಅಲ್ಲ, ನೀನು ಕೈಕಾಲು ನಡಗಿ ಅಚ್ಚನನ್ನು ಕೊಲ್ಲುವುದು ಹೇಗೆ, ಗುರುಗಳನ್ನು ಕೊಲ್ಲುವುದು ಹೇಗೆ, ಅಣ್ಣದಿರನ್ನು ಕೊಲ್ಲುವುದು ಹೇಗೆ, ನಿನ್ನನ್ನು ನಂಬಿ ಹೊರಡ್ತಿದ್ರೆ ನೀನು ಕೈಕಾಲು ಬಿಟ್ಟು ಇಡೀ ನಾವು ಯುದ್ಧವೇ ಬಿಡ್ಬೇಕಿತ್ತು. ನಿನಗೆ ಇಂಥದ್ದಕ್ಕೆಲ್ಲ ದಾಕ್ಷಿಣ್ಯ ಆಗುವುದಿಲ್ಲ. ಅಲ್ಲ, ದಾಕ್ಷಿಣ್ಯ ದಾಕ್ಷಿಣ್ಯ ನೀನು ಹೊರಡುವಾಗ ಯುದ್ಧ ಮಾಡುವಂತ ಪ್ರೇರೇಪಣೆ ಕೊಟ್ಟವರಲ್ಲಿ ನೀನು ಪ್ರಥಮ. ಹೌದಪ್ಪ, ಅಲ್ವಾ? ಹೌದಪ್ಪ. ಕಲಿಕಿರೀಟಿಯ ನುಡಿ ಕೇಳಿ ಹೌದು ಅಣ್ಣ ಸಂಧಾನಕ್ಕೆ ಕಳುಹಿಸುವಾಗಲೇ ಹೇಳಿದ್ದಾನೆ. ಹೌದು, ಕಲಿಕಿರೀಟಿ ಹೇಳ್ತಾ ಇದ್ದಾನೆ, ಇನ್ನು ಹಿಂಜರಿಯುವುದು ಬೇಡ, ನೀನು ಯುದ್ಧರಂಗಕ್ಕೆ ಹೋದ್ಮೇಲೆ ಬೇರೆ ಏನಿನದು ಬೇರೆ ಅಜ್ಜನನ್ನೇ ಹೇಗೆ ಅದು ಯಾಕೆ ಕೇಳು. ಅಚ್ಚ ಭೀಷ್ಮಾಚಾರ್ಯರನ್ನ ಕಂಡಾಗ ಸಹಜವಾಗಿ ಆ ಸಂಬಂಧ, ಆ ಗೌರವ ನನ್ನ ಮನಸ್ಸಿನಲ್ಲಿ ಮೂಡಿದ್ದು. ಹೌದು, ಅಜ್ಜನನ್ನ ಕೊಲ್ಲುವುದು ಹೇಗೆ, ಸಂಬಂಧಿಗಳನ್ನ ಕೊಲ್ಲುವುದು ಹೇಗೆ ಅಂತ. ನಿಜವಾಗಿ ಮಹಾಭಾರತ ಯುದ್ಧದ ಪ್ರಾರಂಭದಲ್ಲಿ ಆ ಸಮಸ್ಯೆ ಬಂದು ಕೃಷ್ಣ ಗೀತೋಪದೇಶ ಮಾಡಿದ್ದು ಬಹಳ ಒಳ್ಳೇದಾಯ್ತು. ಅಲ್ಲದೆ ಇದ್ರೆ ಆ ಸಮಸ್ಯೆ ಇವತ್ತು ಬರ್ತಿತ್ತು, ನಿನ್ನೆ ಎದುರುಗಡೆ ಅಣ್ಣನನ್ನು ಹೇಗೆ ಹೊಡೆಯುವುದು ಅಂತ. ಆವತ್ತೇ ಆ ಪ್ರಕರಣ ಇತ್ಯರ್ಥ ಆಗೋದ್ರಿಂದ ನನಗೆ ದ್ವೇಷ ಸಾಧನೆಗೆ ಏನು ತೊಂದರೆ ಒಂದೇ ಹೇಳಬೇಕಾ, ನಿನಗೆ ಗೀತೋಪದೇಶ ಮಾಡಿದ್ದುಂಟಲ್ವ, ಅದು ತೂತು ಮಾತ್ರೆಗೆ ಹಾಲು ಸುರಿದ ಹಾಗೆ ಆಗಿದೆ. ನಿನಗೆ ಸಿಕ್ಕಿದ್ದೆ ಅಂತಪ್ಪ. ಯಾಕೆ ಕೇಳು. ಯಾಕೆ ಹೇಳು. ಈಗ ನೀನು ಗೀತೋಪದೇಶ ಆದ್ಮೇಲೆ ನಡೆಸಲಿಲ್ವಾ? ಹೌದು, ಕರ್ಣನಾರರಿ ಹಲವು ಹಂಬಲಿಸುತ್ತಲಿರ್ಬೋದು. ಹೌದು, ಕರುಳು ಕಡಿಯುತ್ತಾ ಉಂಟು. ಹೌದು, ಗೀತೋಪದೇಶ ಯಾವ ಕರ್ಮಕ್ಕೆ ನಿನಗೆ? ಪುಣ್ಯ. ಕರ್ಣನನ್ನು ನೋಡಿ ನಿನ್ನ ಕೈ ಕಲ್ಲಾಡುತ್ತದೆ. ಕರ್ಣನನ್ನು ನೋಡಿ ನನಗೆ ಆ ಭಾವ ಆದದ್ದಲ್ಲ, ಮತ್ತೆ ಕರ್ಣನ ಪರಿಸ್ಥಿತಿಯನ್ನು ನೋಡಿದಾಗ ಮಮ್ಮಲ ಮರುಗಿದ್ದು. ಈಗ ಅವ ಏನ್ ಹೇಳಿದ? ಕೃಷ್ಣ ಏನ್ ಹೇಳಿದ? ಅಜ್ಜ ಅಂತ ನೋಡಬೇಡ, ಹೌದು, ಗುರು ಅಂತ ನೋಡಬೇಡ, ಜಾತಿ ಅಂತ ನೋಡಬೇಡ, ಅಣ್ಣ ಅಂತ ನೋಡಬೇಡ, ರಿಪ್ಪುಗಳಲ್ಲಿ ವಾತ್ಸಲ್ಯವನ್ನು ತೋರಿಸಬೇಡ, ಕಾಲವೇ ಅವರನ್ನು ಕೊಂದಿದೆ. ಹೌದಾ? ಏನ್ ಹೇಳಿದೆ? ನಷ್ಟೋ ಮೋಹ ಸ್ಮೃತಿರ್ಲಬ್ಧ, ನಿನ್ನ ಪ್ರಸಾದ ಸಿಕ್ಕಿದೆ, ಇನ್ನು ನೀನು ಹೇಳಿದ ಹಾಗೆ ಮಾಡ್ತೇನೆ. ಕರ್ಣನನ್ನು ಕೊಲ್ಲು ಅಂತ ಅವ ಹೇಳಿದ್ದಾನೆ. ಹೋಗುವಾಗಲೇ 2 ಸಲ ಹೇಳಿದ್ದಾನೆ. ಹೇಳಿದ ಮೇಲೂ ನಿನ್ನದು ಕೈಕಾಲು ನಡೀತದೆ ಅಂತ ಆದ್ರೆ ನಿನಗೆ ಗೀತೋಪದೇಶ ಮಾಡಿ ಪ್ರಯೋಜನ ಯಾಕೆ ನಡೆದಿದ್ದು ಕೇಳಕ್ಕೆ. ಅಜ್ಜ ಭೀಷ್ಮಾಚಾರ್ಯರನ್ನು ಉಳಿದಂಥ ನಮ್ಮವರನ್ನ ಕಂಡಾಗ ಸಹಜವಾದಂತಹ ಸಂಬಂಧದ ಗೌರವ ಸೆಳೆತಕ್ಕೊಳಗಾದದ್ದು. ಈ ಕರ್ಣನನ್ನ ಕೊಲ್ಲುವ ವಿಷಯದಲ್ಲಿ ಹಾಗಾದದ್ದಲ್ಲ. ಕಲಿಕಿರೀಟಿಯ ಸೈರಿಸು, ಅರೆಗಳಿಗೆ ಅವಕಾಶ ಕೊಡು ಎನ್ನುವುದಾಗಿ ಧೀರನಾಗಿ ಆರ್ತನಾಗಿ ಅವ ರಣಕ್ಷೇತ್ರದಲ್ಲಿ ವಿರೋಧಿ ಆದರೆ ನನ್ನಲ್ಲಿ ಬೇಡಿಕೊಳ್ಳುತ್ತಾ ಇರುವಾಗ ಸಹಜವಾದಂತಹ ಮಾನವೀಯತೆಯಿಂದ ನಾನು ಹಾಗೆ ಹೇಳಿದ್ದು ಬಿಟ್ರೆ ಕರ್ಣನನ್ನು ಕೊಲ್ಲಬಾರದು ಅಂತಲ್ಲ, ಅಥವಾ ಕೊಲ್ಲುವ ವಿಷಯದಲ್ಲಿ ಮನಸ್ಸಿಲ್ಲ ಅಂತಲ್ಲ. ಆ ಕ್ಷಣಕ್ಕೆ ಕೊಲ್ಲುವುದೆಷ್ಟು ಸಮಂಜಸ ಹೇಳಿದ್ದು. ಹೌದು, ಕೃಷ್ಣನನ್ನು ನಿಷ್ಕರುಣಿ ಅಂತೆಲ್ಲ ಹೇಳಿದ್ದೇನಪ್ಪ. ಕೃಷ್ಣನ ನನ್ನನ್ನು ಪ್ರೇರೇಪಿಸಿದ. ಎಲ್ಲಿಯವರೆಗೆ ನಾವು
ನಾವು ಕರುಣಾಕರ ಅಂತ ಕರೆದು ನಮ್ಮನ್ನು ಇಲ್ಲಿಯವರೆಗೆ ತಂದಿದ್ದಾನ ಅವನನ್ನೇ ನಿಷ್ಕರುಣಿ ಅಂತ ಹೇಳುವಟ್ಟು ನೀನು ಕರ್ಣ ಪಕ್ಷಪಾತಿಯಾಗಿದ್ದಿ. ಕರ್ಣ ಪಕ್ಷಪಾತಿ ಸೈದವನನ್ನು ಕೊಲ್ಲುವಾಗ ಅವ ಒಳಗಿದ್ದವ ಹೊರಗೆ ಬರುವ ಹಾಗೆ ಮಾಡಿ ಅವ ನಿರಾಯುಧ ಅಂತ ಕಾಣಲಿಲ್ಲ. ಕರ್ಣನನ್ನು ಕೊಲ್ಲುವಾಗ ನಿರಾಯುಧ ಅಂತ ಕಂಡ ಕರ್ಣನ ಪರಿಸ್ಥಿತಿ ಹಾಗಿತ್ತು. ಮತ್ತೆ ಕರ್ಣನನ್ನು ನಾನು ಆ ಕ್ಷಣಕ್ಕೆ ಬೇಡ ಕೊಲ್ಲುವುದು ಅಂತ ಹೇಳಿದ್ದು ಬಿಟ್ರೆ ವಿರೋಧಿಯಾದಂತಹ ಕರ್ಣನನ್ನ ಆತ್ಮೀಯ ಅಂತ ಎಲ್ಲೂ ಹೇಳಿಕೊಂಡದ್ದಿಲ್ಲ. ಕೃಷ್ಣನಲ್ಲಿ ಹಾಗೆ ಹೇಳಿದ್ದೇನೆ. ಅದಕ್ಕೆ ಹೇಳಿದ್ರು ನಾನು ನಿನಗೆ ಗೀತೋಪದೇಶ ಮಾಡಿದ ಮೇಲೆ 18 ದಿವಸದಲ್ಲಿ ಒಂದು ಸಲವೂ ಆ ಭಾವನೆ ಬರಬಾರ್ದಿತ್ತು. ನಮಗೆ ಬಂತ ಆ ಭಾವನೆ? ನಮಗೆ ಬರಲಿಲ್ಲ. ಯಾಕೆ? ನಮಗೊಂದು ನಿರ್ಣಯ ಮಾಡಿದ ಮೇಲೆ, ಏನು ನಿರ್ಣಯ? ಯಾವುದೇ ಒಂದು ಮಾಡ್ತೇವೆ ಅಂತ ನಿರ್ಣಯ ಮಾಡಿದ ಮೇಲೆ ಹಾಗಾಗಿ ಇದು ಮಾಡುದಾ ಬಿಡುದಾ ಮಾಡುದಾ ಬಿಡುದಾ ಅದಿಲ್ಲ. ನಾವೊಂದು ಆರಂಭಕ್ಕಿಂತ ಮೊದಲೇ ಯೋಚನೆ ಮಾಡುದು, ಮಾಡಿದ ಮೇಲೆ ಮುಗಿಸುವವರೆಗೆ ಮಾಡಿಯೇ ಬಿಡು. ಹಾಗೆ ಅದೇ ಹೌದು ಅಂತಾದ್ರೆ ಇವತ್ತು ನೀನು ನನ್ನಲ್ಲಿ ಗತ ಹಿಡಿದು ಬರಬೇಕಾದದ್ದಿರಲಿಲ್ಲ. ಹೇಗಿದ್ರು ತಮ್ಮ ಎನ್ನುವ ಕಾರಣಕ್ಕಾಗಿ ನಾನು ಗೆದ್ರೇನು ತಮ್ಮ ಗೆದ್ರೇನು ಎಲ್ಲ ಒಂದೇ ನಮ್ಮಲ್ಲಿ ಎನ್ನುವ ಆ ವಿಶಾಲ ಮನೋಭಾವದಿಂದ ಇರಬೇಕು. ಆದ್ರಿಂದ ಸ್ವಾಭಿಮಾನ ಬರ್ತದೆ. ಆಗ ನೀನು ಹೇಳಿದ ಹಾಗೆ ಕರ್ಣದಲ್ಲಿ ನನಗೆ ಮಾನವೀಯತೆ, ನಿನಗೆ ಹೇಗೆ ಈಗ ಸ್ವಾಭಿಮಾನ ಬಂತು ನೋಡು. ಭೀಷ್ಮಾಚಾರ್ಯರನ್ನ ಶರಶಯ್ಯಲ್ಲಿ ಒರಗಿಸಿದವ ನಾನು. ಆಮೇಲೆ ಕರ್ಣಾರ್ಜುನರ ಕಾಳಗದಲ್ಲಿ ಕರ್ಣನನ್ನ ಕೊಂದು ಮುಗಿಸಿದವ ನಾನು. ದ್ರೋಣವಧೆಯಲ್ಲಿ ಹಿರಿದಾದಂತಹ ಪಾತ್ರ ನನ್ನದ್ದು. ಹೀಗೆ ಯೋಚಿಸುತ್ತಾ ಹೋದ್ರೆ ಮಹಾಭಾರತದ ಘಟಾನುಘಟಿಗಳ ಸಾವಿಗೆ ಅಲ್ಲ ಸೋಲಿಗೆ ಕಾರಣೀಕರ್ತನಾದವ ನಾನು. 11 ಅಕ್ಷೋಹಿಣಿ ಸೇನೆ ಸಮೃದ್ಧವಾಗಿರುವಂತಹ ಸಂದರ್ಭದಲ್ಲಿ ವಿರೋಧಿಗಳನ್ನ ವಿರೋಧಿಸಿ ಜಯವನ್ನ ಪಡೆದವ ಪಾರ್ಥ. ನೀನು ಕೊನೆಗೆ ಕೌರವನನ್ನು ಕೊಂದದ್ದು ಅಂತ ಹೇಳಿದ್ರೆ ಹೇಗಾಯ್ತು ಗೊತ್ತಾ? ವಿಶಾಲವಾಗಿ ಹರಡಿರುವಂತಹ ಬೆಳೆದಿರುವಂತಹ ವೃಕ್ಷವೊಂದನ್ನು ಕಡಿಯುವುದಕ್ಕೆ ಶಾಖೋಪಶಾಖೆಗಳೆಲ್ಲ ಟೊಂಗೆಗಳೆಲ್ಲ ಅನೇಕ ತೊಂದರೆ ಕೊಡ್ತದೆ. ಆಗ ಟೊಂಗೆಗಳನ್ನೆಲ್ಲ ಮೊದಲು ಕಡಿದು ಹಾಕ್ತಾರೆ. ಆಗ ಇರುವುದು ಕೇವಲ ಮರದ ಕಾಂಡ ಮಾತ್ರ. ಅದನ್ನು ಕಡಿಯುವುದು ದೊಡ್ಡ ಕೆಲಸ ಅಲ್ಲ. ಅದೇ ಒಂದುಂಟು ತಡಿ. ಈ ಕೌರವನು ಹಾಗೆ ಅವನಲ್ಲಿರುವಂತಹ ಶಾಖೋಪಶಾಖೆಗಳು ಅವನ ಬಲ ಎಲ್ಲ ನಾವು ಕೊಂದು ಮುಗಿಸಿ ಆಗಿತ್ತು. ಕೇವಲ ಕಾಂಡ ಮಾತ್ರ ಇತ್ತು. ಅದಕ್ಕೆ ಭೀಮನೇ ಆಗಬೇಕು ಅಂತ ಇರ್ಲಿಲ್ಲ. ನಮ್ಮ ಮನೆ ಕೆಲಸದ ಆಳು ಹೋದ್ರು ಕೌರವ ಸಾಯ್ತಿದ್ದ ದಿವಸ. ನೀವೊಂದು ಹೆಸರು ಮಾಡಿಕೊಂಡೆ. ಇನ್ನಲ್ಲಿ ಕೇಳುದು ನಾನು, ಗೆಲ್ಲು ಕಡಿದ ಮೇಲೆ ಮರದ ಕಾಂಡ ಉಳಿದ್ರೆ ಮತ್ತೆ ಗೆಲ್ಲು ಬರುವುದಿಲ್ಲ. ಪುಣ್ಯಾತ್ಮ ಬರ್ತದೆ. ಅದೇ ಹೇಳಿದ್ರು ನಾನು. ಕೌರವ ಒಬ್ಬ ಉಳಿತಿದ್ರೆ ಭೀಷ್ಮ ದ್ರೋಣರಂತ ಮತ್ತೊಂದು ಯೋಧರನ್ನು ಸೃಷ್ಟಿ ಮಾಡುತ್ತಿದ್ದಾವ. ಕೌರವ ಉಳಿಯದೇ ಇರುವ ಕಾರಣ ನಮಗೆ ಜಯ ಅಂತ ನಿರ್ಣಯ ಆದದ್ದೇ ಹೊರತು ಈಗ 10 ದಿವಸದಲ್ಲಿ ಭೀಷ್ಮರು ಮಲಗಿದ್ರು ಬಂದ್ರೆ ಮತ್ತೊಂದು ವಿಷಯ. ಹಾಗಾಗಿ ಅದು ಮರ್ತೋಗಿತ್ತು ಅಷ್ಟೇ. ನೀನು ಮೊದಲೇ ಇದನ್ನೆಲ್ಲ ಹೇಳಬೇಕಿತ್ತು. ನನಗೆ ಕೋಪ ಬಂದ್ರೆ ಮರ್ತು ಹೋಗ್ತದೆ, ದಾಕ್ಷಿಣ್ಯ ಆದ್ರೆ ಹೀಗಾಗ್ತದೆ, ನಿನಗೆಲ್ಲ ನಿನಗೆ ಬೇಕಾದ್ರೆ ಮೊದಲೇ ಹೇಳಿಕ್ಕೆ ಅದು ಬಾಯ್ಪಾಠ. ಅದು ಬಂದದ್ದು ಇಷ್ಟು ದಿವಸ ಇಲ್ಲದ ನಿನ್ನ ಸ್ವಭಾವ ಇವತ್ತು ಮಾತ್ರ ಬರ್ತದೆ. ಅರ್ಥ ಆಗಲಿಲ್ಲಲ್ಲ, ನಾನು ಏನು ಮಾಡಿದ್ರು ಈಗಲಾದ್ರೂ ಅರ್ಥ ಆಗಲಿ ಅಂತ ಹೇಳಿದ್ದು ನಾನು. ನಾನು ಕೊಲ್ಲುವಾಗ ಸ್ವಲ್ಪ ಹೊತ್ತಾಗ್ತಿತ್ತು ಅಷ್ಟೇ. ತೊಡೆಗೆ ಹೊಡೆದ್ರೆ ಕೊಲ್ಲುವುದು. ನಾನು ಪ್ರತಿಜ್ಞೆ ಮಾಡಿದ್ದೆ ಮರ್ತೋದದ್ದು. ಮೊದಲೇ ತೊಡೆಗೆ ಹಾಕುದಿಲ್ಲ ಅವನದ್ದು. ನನಗೆ ಕೋಪದಲ್ಲಿ ಪ್ರತಿಜ್ಞೆ ಮಾಡಿದ್ದು ಎಲ್ಲರಿಗೂ ಹಾಗೂ ನಿನಗೆ ಮರ್ತೋದು. ನಿನಗೆ ಮರ್ತೋದು ಇಂದ್ರನ ಕವಚ. ಇಂದ್ರ ಹೋಗಿ ಕವಚ ತೆಗೆದಿದ್ದಾನೆ. ಶಿಖಂಡಿಯನ್ನು ನಿಲ್ಲಿಸುವಂತ ಭೀಷ್ಮರು ಹೇಳಿದ್ದಾರೆ. ಇದು ಮರ್ತೋದದ್ದಲ್ಲ, ನನಗೆ ಮರೆತು ಹೋದದ್ದು. ವ್ಯತ್ಯಾಸ ಉಂಟು ನೋಡು. ನನ್ನ ಶಕ್ತಿ ಕುಂದಿದ್ದಲ್ಲ, ಮರೆತು ಹೋದದ್ದು. ಯೋಚಿಸು. ನೀನು ಇಷ್ಟೆಲ್ಲ ಮಾಡಿದ್ದೇನೆ ಗೊತ್ತುಂಟ? ನಿನ್ನದು ಕೊನೆಗೆ ಕೃಷ್ಣನ ಸೂತತ್ವ ಅವ ಇದ್ದಾನಲ್ವಾ? ಈಗ ನಿನ್ನೊಟ್ಟಿಗೆ ಸೇರಿ ಕಾಡ ಕಪಿಯಾಗಿದ್ದಾನೆ. ಒಂದು ಕಳೆದ ಪ್ರಸಂಗದಲ್ಲಿ ಮಾತಾಡಿದ್ದಾನೆ ಆ ಹನುಮಂತ, ಸ್ವಲ್ಪ ಮಾತಾಡಿದ್ದವ. ಈಗ ನಿನ್ನೊಟ್ಟಿಗೆ ಸೇರಿ ಸುಮ್ಮನೆ ತೊಲೆದಲ್ಲಿ ನಿಂತಿದ್ದಾನೆ ಕಾದ ಕಪಿ. ಮತ್ತೊಬ್ಬ ಯಾರು? ಅವ ತಥಾಸ್ತು ಅಂತ ಹೇಳಿದ್ರೆ ನಿಮ್ಮದೊಂದು ಶಬರಾರ್ಜುನ ಅಂತ ನಾಟಕ ಉಂಟಲ್ಲ, ಅದು ನಾಟಕ. ಅವ ಮೊದಲು ನಿನ್ನನ್ನು ಹರಸಲಿಕ್ಕೆ ಬಂದ, ನಿನಗೆ ಅನುಗ್ರಹ ಕೊಡ್ಲಿಕ್ಕೆ ಬಂದ ಈಶ್ವರ. ಈ ನಮಗೆ ಬಂದದ್ದು ನಮಗೆ ಕೊಟ್ಟದ್ದು ಎಲ್ಲ ನಾಟಕ. ಹಾಗಾದ್ರೆ ನಿನ್ನದೆಲ್ಲ ನೈಜ. ಅವ ಹಾಗೆ ಹೇಳಿದ್ದಾನೆ. ಆ ಅಮ್ಮ ಪಾರ್ವತಿ ದೇವಿ ಹೇಳಿಲ್ಲಂತೆ ಆ ಮಗನಿಗೆ ಕೊಡ್ಲಿಕ್ಕೆ ಹೋಗುವ, ಹೌದು ಸ್ವಲ್ಪ ಬೆನ್ನು ನೋಡ್ಬೇಕು ಅವನದ್ದು ಎನ್ನುವುದಾಗಿ ಹೇಳಿ ಯುದ್ಧ ಆರಂಭ ಆದದ್ದು. ಮತ್ತೆ ಪೂರ್ತಿ ಯುದ್ಧ ಮಾಡ್ತಿದ್ರು. ಅದು ನನ್ನ ಬಲಾಢ್ಯತೆಯನ್ನು ಪರೀಕ್ಷಿಸುವುದಕ್ಕೆ ನಾಟಕ ಮಾಡಿದ್ದು ಬಿಟ್ಟರೆ ಕೊಡುವುದಕ್ಕೆ ನಾಟಕ ಮಾಡ್ಕೊಂಡು. ಬಲಾಢ್ಯ ಅಂತ ಹೇಳಿದ್ರೆ ಈಗ ಅವನಿಗೆ ಬಲವರಿಕೆ ಕೊಡುವುದಕ್ಕೆ ನಾಟಕ ಅಂತಲ್ಲ, ಯುದ್ಧ ನಾಟಕ ಅಂತ ಹೇಳಿದ್ರು. ಯುದ್ಧ ನಾಟಕವೇ ಅದೇ ಹೇಳಿದ್ರು. ಆ ನಾಟಕದಲ್ಲಿ ನೀನು ಎಷ್ಟು ಅಂತ ಪರೀಕ್ಷೆ ಮಾಡಿದ್ರು, ಅಲ್ಲಿ ಕೊಟ್ರು. ಅದು ನಾಟಕ ಎನ್ನುವುದು ಅವನಿಗೆ ಮಾತ್ರ ನನಗೆ ಗೊತ್ತಾ? ಅದು ನನಗೆ ಗೊತ್ತಿಲ್ಲ ಎಂಬಲ್ಲಿಗೆ ನಾನು ಬಲಾತ್ಮನಾಗಿ ಹೋರಾಟ ಕೊಟ್ಟಿದ್ದೆ. ಅದು ನಿನಗೆ ಈಶ್ವರ ಅಂತ ಗೊತ್ತಿಲ್ಲದೆ ಅಂತ. ಈಶ್ವರ
ಈಶ್ವರನ್ ಅಂತ ಗೊತ್ತಿದ್ರೆ ಮೊದಲೇ ನೀನು ಬಿಲ್ಲು ಅರ್ಚನೆ ಮಾಡ್ತಿದ್ದೆ. ಈಶ್ವರ ಅಂತ ಗೊತ್ತಿಲ್ಲದೆ ಹೋರಾಟ ಮಾಡಿದ್ದೆ. ನೀನು ಅಲ್ಲೆಲ್ಲ ಏನೆಲ್ಲ ಪಡೆದಿದ್ಯೋ ಅದನ್ನು ಕುರುಕ್ಷೇತ್ರದಲ್ಲಿ ಪ್ರಯೋಗಿಸಿ ಈ ಸಲ ಅವನನ್ನು ಕರೆಸು. ಯಾರನ್ನು? ಹನುಮಂತನನ್ನು. ಮತ್ತೆ ಕೃಷ್ಣನನ್ನು ಕರೆಸು. ಒಟ್ಟಿಗೆ ಈಶ್ವರನನ್ನು ಕರೆಸು. ಈ 3 ಜನರೊಟ್ಟಿಗೆ ಬಾ. ಇಲ್ಲದ್ರೆ ಈ ಸಲ ರುದಿರ ಮುಖಿಯಲ್ಲಿ ನಿನ್ನನ್ನು ಆಹುತಿ ತಗೊಳ್ತೇನೆ. ಇಷ್ಟೆಲ್ಲ ಪೀಠಿಗೆ ಹಾಕುವುದು ಎನ್ನುವುದು ನನಗೆ ಗೊತ್ತುಂಟು. ನೀನು ಪೀಠಿಗೆಯಲ್ಲಿ ಹೇಳಿದ್ಯಲ್ವಾ? ಆಲೋಚಿಸಿ ನೋಡು. ಏನು? ಕೃಷ್ಣನನ್ನ ಕರೆಸು. ಅನಿವಾರ್ಯತೆ ಏನುಂಟು? ಏನಿಲ್ಲ. ಆಲೋಚನೆ ಮಾಡಿದರೆ ಕೃಷ್ಣ ನನಗೆ ಮಾತ್ರ ರಕ್ಷಣೆ ಕೊಟ್ಟಿದ್ದಲ್ಲ, ನನಗೆ ಮಾತ್ರ ಕಾಪಾಡಿಕೊಂಡದ್ದಲ್ಲ. ಮಮ ಪ್ರಾಣಾಹಿ ಪಾಂಡವಾಹ. ಹಾಗಾದ್ರೆ 5 ಜನ ಪಾಂಡವರನ್ನ ಪ್ರಾಣದಂತೆ ನೋಡಿಕೊಳ್ತೇನೆ. ಕೃಷ್ಣಾನುಗ್ರಹ ನಿನ್ನ ಮೇಲೂ ಉಂಟು, ಪಾಂಡವರಾದ ನಮ್ಮ 5 ಮೇಲೂ ಉಂಟು. ಅಲ್ಲಿ ಕೇವಲ ನನ್ನನ್ನು ಮಾತ್ರ ಆಕ್ಷೇಪಿಸುವುದಲ್ಲ. ಆಮೇಲೆ ಕಪಿ ನೀನು ಹೇಳಬಹುದು, ಆ ಹನುಮನನ್ನು ಕರೆಸಬೇಕಾದ ಅಗತ್ಯ ಇಲ್ಲವೇ ಇಲ್ಲ. ಅಂತಹ ಸಂದರ್ಭ ಕಾಡಾಕಾಡಿಯಾಗಿ ಹೋರಾಟವನ್ನು ನಡೆಸುವುದಕ್ಕೆ ವಿರೋಧಿಯಾದವನೊಬ್ಬ ಸಮರ್ಥ ಅಂತ ಆದ್ರೆ ಅಂತವರ ಅವಶ್ಯಕತೆ ಇರ್ತದೆ. ನಿನ್ನಂತ ಪಟಕುರಿಯನ್ನ ಗೆಲ್ಲುವುದಕ್ಕೆ ಹರಿಯೋ ಕಪಿಯೋ ಅವಶ್ಯಕತೆ ಇಲ್ಲ. ಇವತ್ತೇನು ಅಂತ ನಿನ್ನನ್ನು ನಾನು ಒಬ್ಬನೇ ನೋಡ್ಕೊಳ್ತೇನೆ. ನಿನ್ನದ ಹಾರಿಕೆ ಗೊತ್ತುಂಟು ನನಗೆ. ಏನು? ಕೃಷ್ಣ ಮಮ ಪ್ರಾಣಾಯಿ ಪಾಂಡವ ಅಂತ ಹೇಳಿದ್ದಾನೆ. ನಮ್ಮ ರಥದಲ್ಲಿ ಕುಳಿತಿದ್ದಾನ? ಇಲ್ಲ. ನಿನ್ನ ರಥದಲ್ಲಿ ಕುಳಿತದ್ದು ಯಾಕೆ? ಯಾಕೆ ಕುಳಿತಿದ್ದಾನೆ? ಕೈಕಾಲು ಸರಿ ಇಲ್ಲದ ಮಗವನ್ನು ತಾಯಿ ಸರಿ ನೋಡಿಬಿಡು. ಅದಲ್ಲ, ತಾಯಿ ಯಾವಾಗಲೂ ಒಟ್ಟಿಗಿರುವುದು ಯಾವುದು? ಯಾವ ಮಗನೊಟ್ಟಿಗೆ? ಪೂರ್ತಿ ಆರೋಗ್ಯ ಸರಿ ಇದ್ದ ಮಗನೊಟ್ಟಿಗೆ ಅಲ್ಲ, ಸ್ವಲ್ಪ ಅಂಗವೂನ ಇದ್ದ ಮಗನೊಟ್ಟಿಗೆ. ಅದಲ್ಲ, ಕೃಷ್ಣ ನಮಗೆಲ್ಲ ತಾಯಿ. ಆದ್ರೂ ನಿನ್ನೊಟ್ಟಿಗೆ ಇದ್ದದ್ದು ಯಾಕೆ? ಇನ್ನು ನಿನಗೆ ನಾನು ಪ್ರಮಾಣ ಕೊಡ್ತೇನೆ. ಯುದ್ಧ ಎಲ್ಲ ಮುಗಿದ ಮೇಲೆ ರಥದಿಂದ ಕೊನೆಗೆ ನಿನ್ನನ್ನು ಮೊದಲು ಇಳಿಲಿಕ್ಕೆ ಹೇಳಿದ್ದಾನೆ. ಹೌದಾ? ಆಮೇಲೆ ಅವ ಇಳಿದ. ರಥ ಏನಾಯ್ತು? ಸುಟ್ಟು ಹೋಯ್ತಾನೆ. ಅದು ಎಂತದ್ದು ಅಂತ ಕೇಳಿದ್ದೆ ಅಂತ. ಅಯ್ಯ ಅರ್ಜುನ, ವಿರೋಧಿ ಪಾಳಯದವರು ಬಿಟ್ಟ ಬಾಣಗಳನ್ನೆಲ್ಲ ನಾನು ಧರಿಸಿ ರಥದಲ್ಲಿ ಇಟ್ಟಿದ್ದೆ, ಅದು ಈಗ ಸುಟ್ಟು ಹೋದದ್ದು ಅಂತ. ಅದ್ರ ಒಂದು ಕಿಡಿ ತಾಗುತ್ತಿದ್ರೆ ನಿನ್ನ ಬೂದಿಯಲ್ಲಿ ಉಂಟು ಅಂತ ಹುಡುಕಲಿಕ್ಕೆ ನಾವು ಭೂತ ಕನ್ನಡಿ ಹಿಡಿಬೇಕಿತ್ತು. ಅದ್ರ ಅವಶ್ಯಕತೆ ಇಲ್ಲ ಅಂತ ಅನಿವಾರ್ಯತೆ ಬರುವುದೂ ಇಲ್ಲ. ಯಾಕೆಂದ್ರೆ ಕೃಷ್ಣನ ಕೃಪೆ ಇರುವಲ್ಲಿವರೆಗೆ ಹಾಗೆಲ್ಲ ಆಗುವುದು. ಮತ್ತೆ ನಾನು ಬಲಾಢ್ಯನಲ್ಲ, ನನ್ನಲ್ಲೇನು ಶಕ್ತಿ ಇಲ್ಲ ಎನ್ನುವ ಕಾರಣಕ್ಕಾಗಿ ಕೃಷ್ಣ ನನ್ನ ರಥವನ್ನು ಏರಿ ಬಂದದ್ದಲ್ಲ, ನನ್ನ ಜೊತೆ ಇದ್ದದ್ದಲ್ಲ. ಏನಾದರೂ ತಾನು ಮಾಡುವಂತಹ ಕಾರ್ಯದಲ್ಲಿ ಸಮರ್ಥತೆಯಿಂದ ಮಾಡುವುದಿದ್ರೆ, ತನ್ನ ಆಜ್ಞಾನುಸಾರವಾಗಿ ತನ್ನ ಇಚ್ಛೆಯನ್ನು ನೆರವೇರಿಸುವುದಿದ್ರೆ 5 ಪಾಂಡವರಲ್ಲಿ ಅರ್ಜುನನೇ ಸಮರ್ಥ ಎನ್ನುವುದಾಗಿ ನನ್ನನ್ನು ಆಯ್ಕೆ ಮಾಡಿಕೊಂಡ್ರೆ, ಮತ್ತೆ ನಿನ್ನನ್ನು ಆಯ್ಕೆ ಮಾಡಿಕೊಂಡ್ರೆ ನೀ ಎದ್ದು ಬರುವುದರೊಳಗೆ ವಿರೋಧಿಗಳು ಮೆರೆದಾಡ್ತಾ ಇದ್ರು. ಅಯ್ಯ, ಈಗ ನೀನು ಸಮರ್ಥ ಹೌದಾದ್ರೆ ನಿನ್ನೊಟ್ಟಿಗೆ ದೇವರು ಯಾಕಯ್ಯ? ಅಯ್ಯೋ, ನಿನ್ನ ರಥದಲ್ಲೇ ನಿಲ್ಲಬೇಕು ಎಂದಾದ್ರೆ ಈಗ ಒಬ್ಬ ಭವರೋಗ ವೈದ್ಯನೆನಿಸಿಕೊಂಡವ, ಒಬ್ಬ ಲೋಕವನ್ನು ಪಾಲಿಸುವವ ನಿನ್ನ ಒಟ್ಟಿಗೆ ಇಡೀ ದಿನ ಇರ್ತಾನೆ ಅಂದ್ರೆ ಅರ್ಥ ಎಂತದ್ದು? ಏನರ್ಥ? ಪೂರ್ತಿ ನಿನಗೆ ಮದ್ದು ಕೊಡಬೇಕು, ರೋಗ ಉಂಟು ಅಂತ ಅರ್ಥ. ಭವರೋಗ ವೈದ್ಯ. ಈಗ ವೈದ್ಯ ಯಾರಿಗೆ ಬೇಕಾಗುದು? ರೋಗ ಇದ್ದವರಿಗೆ ಬೇಕಾಗುದು. ಹೌದು. ಸರಿ ಇದ್ದವರಿಗೆ ಬೇಕಾಗ್ತದ? ಹೌದು. ಬೇಕಾಗುದಿಲ್ಲ. ಯಾರು ಹೇಳಿದ್ ನಿನಗೆ? ನಾನು ಹೇಳಿದ್ದು ಅದು ಅಲ್ಲವೇ ಅಲ್ಲ. ವೈದ್ಯರು ಬೇಕಾದದ್ದು ರೋಗಿಗೆ ಹೌದಾದರೂ ರೋಗಿಯ ಜೊತೆಯಲ್ಲಿಯೇ ವೈದ್ಯರು ಇರುವುದಿಲ್ಲ. ಹಾಗಂತ ವೈದ್ಯರು ಕೆಲವು ಬಾರಿ ಕೆಲವರ ಜೊತೆಯಲ್ಲಿ ಇರ್ತಾರೆ. ಯಾಕೆ? ಕೆಲವು ಸಲಹೆ ಸೂಚನೆಗಳು ವೈದ್ಯರಿಗೂ ಗೊತ್ತಾಗದೇ ಇದ್ದಲ್ಲಿ ವೈದ್ಯರ ಸೂಚನೆಯನ್ನು ಸರಿಯಾಗಿ ಈಡೇರಿಸುವಲ್ಲಿ ಒಬ್ಬ ಸಮರ್ಥ ಯಾರು ಎನ್ನುವುದಾಗಿ ತಿಳಿದು ಆರೋಗ್ಯವಂತನ ಜೊತೆಯಲ್ಲಿ ಇರ್ತಾರೆ. ನಾನು ಆರೋಗ್ಯವಂತ ಎಂದು ಕೃಷ್ಣನಿಗೆ ಗೊತ್ತಾಗಿ ನನ್ನ ಜೊತೆ ಇದ್ದ. ಆ ಭವರೋಗ ವೈದ್ಯನಿಗೆ ಸರಿ ಗೊತ್ತುಂಟು. ನೀನು ಅವ ಹೇಳಿದ ಪಥ್ಯವನ್ನು ಮಾಡುವುದಿಲ್ಲ. ಹಾಗಾಗಿ ಆಗಾಗ ನಿನಗೆ ಪಥ್ಯ ಹೇಳಬೇಕಾಗ್ತದೆ, ಆಗಾಗ ಎಬ್ಬಿಸಬೇಕಾಗ್ತದೆ, ಆಗಾಗ ಬಿಲ್ಲು ಕೆಳಗೆ ಬೀಳ್ತದೆ, ಆಗಾಗ ಕೈಕಾಲು ನಡುತ್ತದೆ. ಅಲ್ಲ, ನಿನಗೆ ಕೃಷ್ಣನ ವಿಚಾರ ಏನು ಎನ್ನುವುದೇ ಗೊತ್ತಿಲ್ಲ. ಕೃಷ್ಣನ ಆವಿರ್ಭಾವ ಆದದ್ಯಾಕೆ? ಧರ್ಮ ಸ್ಥಾಪನೆಗಾಗಿ. ಹೌದಲ್ಲ? ಹಾಗಾದ್ರೆ ಅಧರ್ಮಿಗಳನ್ನ ಕೊಂದು
ಧರ್ಮಿಗಳನ್ನು ರಕ್ಷಿಸುವುದು ಕೃಷ್ಣನ ಕಾರ್ಯಬಾಹುಳ್ಯ. ಅದನ್ನು ಈಡೇರಿಸಿಕೊಳ್ಳುವಲ್ಲಿ ಅವನಿಗೊಬ್ಬ ಸಮರ್ಥನ ಅವಶ್ಯಕತೆ ಉಂಟು. ಅಯ್ಯ, ಆ ಕಾರಣಕ್ಕಾಗಿ ನನ್ನನ್ನು ಈಗ ಕೃಷ್ಣ ಮೈಯಿಂದ ಮಾಡುವುದ ಮನಸ್ಸಿನಿಂದ ಮಾಡುವ? ಮನಸ್ಸಿನಿಂದಲೇ ಮಾಡುವ. ಮನಸ್ಸಿನಿಂದ ಮಾಡುವುದಾದ್ರೆ ಮೈಯಿಂದ ನೀನು ಹತ್ತಿರ ಯಾಕೆ ಬೇಕವ? ಅವ ಪಾಂಡವರನ್ನೆಲ್ಲ ಆಯುಧವಾಗಿ ಸ್ವೀಕರಿಸಿದಾವುದು ಅಂತ ನೀನು ಹೇಳುವುದಿದ್ರೆ, ಮಮ ಪ್ರಾಣ ಈ ಪಾಂಡವ ಅಂತ ಹೇಳುವುದಾವುದಿದ್ರೆ, ಅವ ಯಾಕೆ ಹತ್ತಿರವೇ ಬೇಕು? ಅವ ದೂರ ನಿಂತರೂ ಮಾಡಿಸಲಿಕ್ಕೆ ಆಗುದಿಲ್ವಾ? ನಿನ್ನ ಹತ್ತಿರ ಇದ್ದಾನೆ ಅಂದ್ರೆ ಅರ್ಥ ಎಂತದು? ನಿನ್ನಲ್ಲಿ ದೌರ್ಬಲ್ಯ ಉಂಟು ಅಂತ ಅರ್ಥ. ಹಾಗಾದ್ರೆ ಇದನ್ನು ನೀನು ಇವತ್ತು ಪ್ರಶ್ನೆ ಮಾಡುವುದಕ್ಕಿಂತಲೂ ಮಹಾಭಾರತ ಯುದ್ಧದ ಪ್ರಾರಂಭ ಆಗುವುದಕ್ಕಿಂತಲೂ ಮೊದಲೇ ಕೃಷ್ಣನಲ್ಲಿ ಯಾಕೆ ಕೇಳಲಿಲ್ಲ ನೀನು? ನಾನು ಕೇಳಲಿಲ್ಲ. ಯಾಕೆ ಗೊತ್ತುಂಟ? ನಾನು ಹಾಗೆ ಹೇಳಿಲ್ವಾ? ನೀನು ಬೇಕಾ? ನಾನು ಹಾಗೆ ಹೇಳಿಲ್ವಾ? ನಾನು ಊರಿನವರ ಎದುರಿನಲ್ಲಿ ಅರ್ಜುನನೇ ಮಾಡಿದ್ದು ಅಂತ ಹೇಳುದು. ಆದ್ರೆ ನಿನ್ನ ಎದುರಿನಲ್ಲಿ ಇದನ್ನು ಹೇಳಿದ್ದು. ಊರಿನವರು ಕೇಳಿದ್ರೆ ಹೇಳುದು ಹಾಗೆ ನಾನು, ಅದು ಕೃಷ್ಣನ ಸಹಾಯದಿಂದ ಅಲ್ಲ, ಅರ್ಜುನನೇ ಮಾಡಿದ್ದು ಅಂತ. ನಾವು ಮೇಲೆ ನೋಡಿ ಉಗುಳ್ಲಿಕ್ಕೆ ಆಗ್ತದ? ಅದು ಬೀಳುದು ನಮ್ಮ ಮುಖಕ್ಕೆ ಅಲ್ವಾ? ಹಾಗಾದ್ರೆ ಒಂದು ಕೆಲಸ ಮಾಡ್ತಾ ಹಿಂದಕ್ಕೆ ಹೋಗೋಣ. ಊರಿನವರು ಎದುರುಗಡೆ ಮಹಾಭಾರತ ಯುದ್ಧದ ರೂವಾರಿ ಕೆಲವನ್ನ ಪಡೆಯುವಲ್ಲಿ ಕಾರಣ ಅರ್ಜುನ ಅಂತ ಊರಿನವ್ರಿಗೆ ಹೇಳ್ತೀಯಾ? ಹೇಳ್ಬೋದು. ಒಂದು ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು? ನೀನು ಬೆನ್ನು ಬಾಗಿ ನಿಲ್ಬೇಕು, ನಾನು 4 ಮೆಟ್ಟಬೇಕು, ಅದನ್ನು ನೀನು ತಿನ್ಬೇಕು. ಆಮೇಲೆ ಊರಿನವರ ಎದುರಿನಲ್ಲಿ ಹೇಳು, ನನ್ನ ತಮ್ಮ ಇಡೀ ಭಾರತ ಯುದ್ಧ ಗೆದ್ದದು ನನ್ನ ತಮ್ಮ. ಊರಿನವರ ಎದುರಿನಲ್ಲಿ ಹೇಳು, ನನಗೆ ಒಂದು 4 ಪೆಟ್ಟು ಕೊಟ್ಟಿದ್ಯಲ್ವಾ, ಅದೊಂದು ತೀರಿಸಿಬಿಡು. ನಾನು ಕೊಂಡದ್ದನ್ನು ತೀರಿಸದೇ ಬಿಡುವುದಿಲ್ಲ. ಅದನ್ನು 4 ಪೆಟ್ಟು ಕೊಡ್ಲಿಕ್ಕೆ ಉಂಟೆ. ಅದನ್ನು ನೀನು ಕೊಟ್ಟದ್ದು ನಾವು ನಿನಗೆ ಬಹಳ ಅಣ್ಣ ಅಂತ ದಾಕ್ಷಿಣ್ಯ ಇಲ್ಲವೇ ಅಲ್ಲ? ಈಗ ಆಗುವುದಿಲ್ಲ. ನಿನಗೆ ಅಗ್ರಜನೆಂಬುದಕ್ಕಾಗಿ ಆಗ ಗೌರವ ಇತ್ತು, ಹಿಂದಿಲ್ಲ. ನಿನಗೆ ಅಣ್ಣ ಧರ್ಮರಾಯನ ಮೇಲೆ ಇಲ್ಲ, ಅವನನ್ನೇ ಕಡಿಲಿಕ್ಕೆ ಹೋದವ. ನಿನ್ನನ್ನು ಬಿಟ್ಟೇನಾ? ಅಲ್ಲ, ಯೋಚಿಸು ನೀನು. ಹಾಗಾದ್ರೆ ಇವತ್ತು ಅದರ ನಿರ್ಣಯ ಆಗಲೇಬೇಕು. ನಾನು ನೀನು ಎನ್ನುವುದರ ನಿರ್ಣಯದ ಮೇಲೆ ಮಹಾಭಾರತ ಯುದ್ಧ ಗೆದ್ದವರು ಯಾರು? ನನಗೆ ಬಹಳ ಬೇಸರ ಆಗುದು. ಯಾಕೆ? ಇನ್ನು ಪಾಂಡವರು ಅಂತ ಹೇಳುವಾಗ ಹೀಗೆ ಮಾಡ್ಲಿಕ್ಕಿಲ್ಲಲ್ಲ. ಪಾಂಡವರು ಅಂತ ಹೇಳಿ ಹೀಗೆ ಮಾಡಿ. ಇನ್ನು ಅರ್ಜುನ ಇಲ್ಲಲ್ಲ, ಮಧ್ಯಮ ಪಾಂಡವ, 2 ಮುಂದೆ 2 ಹಿಂದೆ. ನಕುಲ ಸಹದೇವರೊಟ್ಟಿಗೆ ಭೀಮಧರ್ಮರಾಯ ಮಾತ್ರ ಉಳಿಯುವುದು. ಅಲ್ಲ, ನನಗಿಂತಲೂ ನೀನು ಹೋಗುವುದೇ ಬಹಳ ಒಳ್ಳೆಯದು. ಯಾಕೆಂದ್ರೆ ನೀನು ಹೋಗೋದ್ರಿಂದ ಬಹಳಷ್ಟು ಲಾಭ ಉಂಟು ನಮಗೆ. ಒಂದು ನಿನ್ನ ಹೊಟ್ಟೆಗೆ ಹಾಕುವುದು, ಒಂದು ನಿನ್ನನ್ನು ನೋಡಿಕೊಳ್ಳುವುದು, ಇದೆಲ್ಲವೂ ದೊಡ್ಡ ರಗಳೆ ಕೆಲಸಗಳು. ಹಾಗೆ ಯೋಚಿಸುವುದಿದ್ರೆ ಅರಗಿನಾಲಯದಲ್ಲಿ ನಿಮ್ಮಲ್ಲಿ ಬಿಟ್ಟು ಬರ್ತಿದ್ರೆ ನನ್ನ ಅರೆ ಹೊಟ್ಟೆಗೆ ಪೂರ್ತಿ ಹೊಟ್ಟೆ ತುಂಬುತ್ತಿತ್ತು. ನಿಮ್ಮ ಅರೆ ಹೊಟ್ಟೆ ತುಂಬುವ ಹಾಗೆ ಕಾರಣ ಆದದ್ದು ಏನು ಗೊತ್ತುಂಟ? ಇವುಗಳು ನನ್ನ ತಮ್ಮಂದಿರು, ನನ್ನ ಅಣ್ಣ ಅಂತ ಹೊತ್ತುಕೊಂಡು ಬಂದದ್ದು. ಹೋಗುದು ತಕ್ಕಣ. ಅದರಲ್ಲಿ ನಿನ್ನ ದೊಡ್ಡತನ ಏನಿಲ್ಲ. 5 ಜನ ನಾವು ಭಿಕ್ಷೆ ಬೇಡುವ ಆ ಕಾಲದಲ್ಲಿ ನಾವು ಮಾಡಿದ್ದೇನು? ನಾವೆಲ್ಲ ಅರ್ಧ ಹೊಟ್ಟೆ ತಿನ್ನುವುದು, ಬೇಡಿ ತಂದದ್ರಲ್ಲಿ ಅರ್ಧ ನಿನ್ನ ಧರಿದ್ರು ಹೊಟ್ಟೆ. ಆದ್ರೂ ನನಗೆ ಅರ್ಧ ಹೊಟ್ಟೆಯೇ ತುಂಬಿದ. ನಿನ್ನ ಹೊಟ್ಟೆ ಅರ್ಧ ಕೊಟ್ಟರು, ನಾನು ಅರ್ಧ ಹೊಟ್ಟೆಯಲ್ಲಿ ಹೊಟ್ಟೆ ದೊಡ್ಡದಾದದ್ದಕ್ಕೆ ನಾವು ಹೊಣೆ ಅಲ್ಲವೇ ಅಲ್ಲ. ಈಗ ಹಾಗಲ್ಲ. ಆ ದಿವಸ ಅರ್ಧ ಹೊಟ್ಟೆ ತುಂಬಿತ್ತಲ್ಲ, ಇವತ್ತು ಪೂರ್ಣ ಹೊಟ್ಟೆ ತುಂಬಿಸಿಬಿಡುತ್ತೆ. ಯಾರು? ನನಗೆ ಹೊಟ್ಟೆ ತುಂಬಿದ ಯಾವಾಗ ಗೊತ್ತು? ಯಾವಾಗ? ಒಂದು ಬಕಾಸುರ ವಧೆಗೆ ಹೋಗುವ, ಇನ್ನೊಂದು ಹೊಟ್ಟೆ ತುಂಬಿದ ಯಾವಾಗ ಗೊತ್ತು? ಯಾವಾಗ? ದುಶ್ಯಾಸನ ರಕ್ತ ಕುಡಿದ. ಇವತ್ತು ನಾನು ತುಂಬಿಸ್ತೇನೆ. ಈಗ ಮಾಂಸ ರಕ್ತ 2 ಕುಡಿತೇನೆ.
ಮುಗಿಸಿದ. ಏನಾದರೂ ಪ್ರಯೋಜನ ಆಯಿತಾ? ಅಹಂಕಾರಿ, ಏನೂ ಗೊತ್ತಾಗುವುದಿಲ್ಲ. ಹಾಗಂತ ಹೇಳಿಕೊಳ್ಳುವುದು ಮಾತ್ರ ಬಿಡುವುದಿಲ್ಲ. ಅನ್ನ ಧರ್ಮರಾಜನ ಸಹಜವಾದಂತಹ ಪ್ರಶ್ನೆಗೆ, ಅಲ್ಲ ಕುತೂಹಲದ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದೇನೆ. ಯುದ್ಧ ಗೆಲುವಿನ ರೂವಾರಿ ನಾನು. ಎದ್ದು ನಿಂತ, ತಾನು ಅಂತ ಕೊಚ್ಚಿಕೊಂಡ. ತತ್ಪರಿಣಾಮದ ಇತ್ಯರ್ಥಕ್ಕಾಗಿ ನಾನು ಇವನಿಗೂ ಕಾದಾಟ. ಹಾಗೆ ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ ಎನ್ನುವುದಾಗಿಯೇ ಕೊಚ್ಚಿಕೊಂಡಿರುವಂತಹ ಈ ದೊಡ್ಡ ಹೊಟ್ಟೆಯವ ಈಗೇನಾಯಿತು? ನನ್ನ ಅವನ ಹೋರಾಟದಲ್ಲಿ ಗೆದ್ದ ಎನ್ನುವುದು ಅವನ ಜನ್ಮದಲ್ಲಿ ಸಾಧ್ಯ ಇಲ್ಲ. ಬಿದ್ದ ದುರುಳನಾದಂತಹ ಕೌರವನನ್ನು ಇವನೇ ಹೋರಾಟದಲ್ಲಿ ಗೆದ್ದಿದ್ದಂತೆ. ಯಮಪುರಿ ಅವನನ್ನು ಅಟ್ಟುವುದರ ಮೂಲಕವಾಗಿ ನಮ್ಮದಾದಂತಹ ಹಸ್ತಿನಾವತಿಯನ್ನು ಪುನಃ ಪಡೆದುಕೊಳ್ಳುವಲ್ಲಿ ತನ್ನ ಸಾಹಸವೇ ಪ್ರಧಾನ. ಅವ ಅಲ್ಲದೆ ಇದ್ರೆ ನಮ್ಗೆ ಹಸ್ತಿನಾವತಿ ಸಿಗುವುದೇ ಇಲ್ಲ. ಇವ ಇಲ್ಲದೆ ಇದ್ರೆ ಕೌರವ ಸಾಯುವುದೇ ಇಲ್ಲ. ಏನೆಲ್ಲ ಹೇಳಿದ್ನಲ್ಲ. ಹಾಗಾದ್ರೆ ಇವ ಇಷ್ಟೆಲ್ಲ ಸಾಹಸ ಮಾಡುವಲ್ಲಿ ಇವನಲ್ಲಿದ್ದಂಥ ಆಯುಷ, ಇವ ಮಾಡಿದ ಸಾಹಸ ಧೀರತನ ಅವನೇ ಹೇಳಿಕೊಂಡ ಹಾಗೆ ಅವ ಇದದ್ದು ಹೊರಗಥಾ ದಂಡ. ಆ ಗಥೆ ಒಂದು ಉಳಿದರೆ ಏನನ್ನು ಸಾಧಿಸ್ತಾನೆ ಹೇಳಿದ್ರಲ್ಲ. ಭೂಮಿ ತೂಕದ ಗದೆಯನ್ನು ಹಿಡಿದವ ಭೀಮ, ಭೂಮಿ ಭಾರದ ಗದೆ. ಇವನೇ ಈಗ ಭೂಮಿ ಭಾರ ಬಿದ್ದುಕೊಂಡಿದ್ದಾನೆ. ಮತ್ತವ ಭೂಮಿ ತೂಕದ ಗದೆ ಹಿಡಿಯುವುದು ಹೇಗೆ? ಆಮೇಲೆ 100 ಆನೆಗಳ ಬಲ,
ಹೇಳಿದಂತಹದ್ದು ಸತ್ಯವು. 100 ಆನೆಗಳ ಬಲ, ಭೂಮಿ ತೂಕದ ಗದೆ, ಇದು ಎರಡೂ ಇವನಲ್ಲಿ ಇದ್ದದ್ದೇ ಹೌದು ಅಂತಾದ್ರೆ ಈ ಭೂಮಿ ಮೇಲೆ ಇವನು ನಿಂತ್ಕೊಂಡಿರ್ಬೇಕಾಗ್ತಿತ್ತ? ಅವನಿದ್ದ ಸ್ಥಳ ಇದ್ದಾದ್ರೂ ಇರ್ತಿತ್ತ? ಆ ಭಾರಕ್ಕೆ ಭೂ ಕುಸಿತವೇ ಆಗಬೇಕಿತ್ತು ಅಲ್ವಾ? ಒಂದು ಕಡೆಯಲ್ಲಿ ಇವನು ಭಾರ, ಇನ್ನೊಂದು ಕಡೆಯಲ್ಲಿ ಗಧೆಯ ಭಾರ, ಇನ್ನೊಂದು ಕಡೆಯಲ್ಲಿ 100 ಆನೆಗಳ ಭಾರ. ಈ ಎಲ್ಲಾ ಭಾರದಿಂದ ಭೂಭಾರ ಕುಸಿತ. ಅದು ಆಗ್ಲಿಲ್ಲ. ಯಾಕೆ? ಅದು ಯಾವುದೇ ಇವನಲ್ಲಿ ಇರಲಿಲ್ಲ. ಸುಮ್ಮನೆ ಹೇಳ್ಕೊಂಡ್ರೆ ನೀವು ವಿರೋಧಿಗಳ ಕಡೆಯಲ್ಲಿ ವರ್ಷ ಮಾಡಿದ ಪೂರ್ಣ ಹಿಂಗೆ ಇದನ್ನು ಬಾಯಿ ಹಾರಿಸಿಯೇ ಒಂದು ಬೇಳೆ ಬೇಯಿಸ್ಕೊಂಡು ಹೋಗ್ತೀವಿ. ಮತ್ತೆಂತದ್ದಿಲ್ಲ. ಮತ್ತೆ ಎದ್ದು ಬರ್ತದೆ ನೋಡಿದೆ ಇಲ್ಲ, ಹೆದರಿದ್ದ ಅಲ್ಲಪ್ಪ. ಯಾಕೆಂದ್ರೆ ಬಿದ್ದವರು ಮಾತಾಡಬಾರ್ದು ಎನ್ನುವ ಸಾಮಾನ್ಯ ಪ್ರಜ್ಞೆಯೂ ಇಲ್ಲದೆ ಇದ್ದವಾಗ್ಬಿಡ್ತಾನೆ ಎನ್ನುವ ಸಂತೋಷದಲ್ಲಿ ನಾನು ನೋಡಿದ್ದಾನೆ. ಅದು ಆಗಲಿಲ್ಲ. ಏನೇ ಇದ್ರು ಅನೇಕರನ್ನ ಕೊಲ್ಲುವುದರ ಮೂಲಕವಾಗಿ ತಾನೇ ತಾನು ಎನ್ನುವುದಾಗಿ ಹೇಳಿಕೊಂಡಂತ ಭೀಮ ಇವತ್ತು ನನ್ನ ಎದುರುಗಡೆಯಲ್ಲಿಯೇ ಸೋಲನ್ನು ಕಂಡಿದ್ದಾನೆ. ನನಗೂ ಅವನಿಗೂ ನಡೆದಿರುವಂತಹ ಹೋರಾಟದಲ್ಲಿ ಅವ ಸೋತಿದ್ದಾನೆ ಎಂಬಲ್ಲಿಗೆ ಮತ್ತೆ ಅಣ್ಣ ಧರ್ಮರಾಜ ಕೇಳಿದ ಪ್ರಶ್ನೆಗೆ ಉತ್ತರ ಬೇಕಾ? ಪ್ರತ್ಯಕ್ಷವಾಗಿ ಉತ್ತರವನ್ನು ಕೊಟ್ಟ ಹಾಗಾಗಿದೆ. ನೋಡೋಣ. ಎಂದು ಕೋಪಿಸಿ ತನ್ನ ಮೇಳದೊಳಗಿರುವ ಪಾಂಚಾಲಿಯು ಕರೆದು ಏನೋ ಭೀಮ, ನಿನ್ನದು ಕೊಡಪನ ತುಂಬಿದ್ದೀರ. ನೀನು ಹೊಡೆದಾದ್ರೂ ನೀನು ಒಳ್ಳೇದಾಗಿ ಉಳಿತಿದ್ನೋ ತಿದ್ದಿಯೋ ಏನು? ಈಗ ನೀನಲ್ಲಿ ಕಾಣುದು ಯಾರು ಗೊತ್ತುಂಟ ನನಗೆ? ರಾವಣ. ಅವೊಬ್ಬ ಅನಾರಣ್ಯರನ್ನು ಅವ ತಾಂಗಿಸಿದ್ದಾನೆ, ಅಲ್ಲಿಗೆ ಹುಟ್ಟಿದೆ ಅವನು, ಶಾಪ ಸಿಕ್ಕಿದೆ. ನೀನೊಂದು ದ್ವಾಪರ ಯುಗದ ಅಭಿನವ ರಾವಣ. ಹಾಗೆ ಒಬ್ಬರನ್ನು ನಿಲ್ಲಿಸಿದಾಗಲೇ ಸಾಯುವುದೌದು ಅಂತಾದ್ರೆ ನೀ ಸಾಧಾರಣ 2 ಸಾರಿ ನೀನು ಒಬ್ಬರನ್ನಾದ್ರೆ ಎಲ್ಲಿ ಬಂದವರನ್ನು ಬಿಟ್ಟಿದ್ದ. ಹಾಗೆ ನಿಂದಿಸುವುದಲ್ಲ, ಯುದ್ಧದಲ್ಲಿ ಸೋತವನನ್ನು ನಿಂದಿಸಿದ್ರೆ ಅವನಿಗೆ ಬಹುದೊಡ್ಡ ಘಾತಕ ಆಗ್ತದೆ. ಯಾಕೆಂದ್ರೆ ಸೋತವನು ನೀನು ಬಾರದು ಎನ್ನುವುದು ಸತ್ಯ. ಕೆಲವು ಬಾರಿ ಗೊತ್ತಿತ್ತು ಇಂಥವನಲ್ಲಿ ಹೋರಾಟಕ್ಕೆ ಹೋದ ನಮಗೆ ಸೋಲಾಗ್ತದೆ ಎನ್ನುವ ಅರಿವಿದ್ದು ಬರ್ತಾರೆ ಅಂತಾದ್ರೆ ಮತ್ತವ್ರು ಬರಬಾರ್ದು ಅಂತಾದ್ರೆ ಹೀಗೆ ಅಪಮಾನ ಮಾಡಿ ಕೊಡಿಸ್ಬೇಕು. ಮತ್ತೆ ನಾವು ಬರದೇ ಇರುವುದಲ್ಲ, ಮತ್ತೆ ನಿನಗೆ ಬರದ ಹಾಗಾಗುತ್ತೆ. ಹೇಗೆ ಅಂದ್ರೆ ಈ ಅಂಗಿಸಿದ್ರ ಪರಿಣಾಮ ನೋಡೋಣ. ನಿನಗೆ ಈ ಸಲ ಒಂದು ಮದ್ದು ಮಾಡ್ತೇನೆ. ಅಲ್ಲ, ನೀನು ಇನ್ನಾದ್ರೂ ನನಗೆ ಅಂತ ಅಲ್ಲ, ನೀನು ಅದನ್ನೇ ಮಾಡ್ಕೊಂಡಿರೋದು ಒಳ್ಳೇದು. ಮತ್ತೆ ಇದೆಲ್ಲ ನಾನು ನನಗೆ ಮದ್ದು ಮಾಡುವ ಮೊದಲು ನಿನಗೊಂದು ಮದ್ದು ಮಾಡದಿದ್ರೆ ನನಗೆ ಮದ್ದು ಮಾಡಿ ಪ್ರಯೋಜನ ಆಗ್ತಿತ್ತು. ನಮ್ಮದು ಹಾಗೆ ಮದ್ದು. ಹಾಗಾದ್ರೆ ನೀನು ಮಾಡುವ ಮದ್ದಿಗೆ ಎಂತದ್ದು ಪ್ರತಿಯಾಗಿ ನಾನು ತಯಾರಿಸ್ತೇನೆ. ಅಲ್ಲ, ನೀನೊಂದು ಮಾತಾಡಿದ್ಯಲ್ವ, ಭೂಮಿ ತೂಕದ ನಿನ್ನ ರಥ ಭೂಮಿ ತೂಕದಲ್ವ, ಮತ್ತೇನು ಅದು ಕೃಷ್ಣಾನುಗ್ರಹ. ಇದು ಹಾಗೆ ಅಲ್ಲ, ನೀನು ಕೃಷ್ಣಾನುಗ್ರಹ ನೀನೇ ಹೇಳಿದ್ಯಲ್ಲ. ಹಾಗಲ್ಲ, ಕೃಷ್ಣ ಇದ್ದದ್ದು ನಮ್ಮ ರಥದಲ್ಲಿ. ಕೃಷ್ಣ ನಿನ್ನ ರಥದಲ್ಲಿ ಇದ್ದದ್ದು ಯಾಕೆ? ಯುದ್ಧಕ್ಕೆ. ಇದು ಗದೆ ಯಾವಾಗ ಸಿಕ್ಕಿದೆ? ಯಾವಾಗ? ರಾಜಸೂಯಾದ್ವಾರಕ್ಕಿಂತ ಮೊದಲು ಸಿಕ್ಕಿದೆ. ಹಾಗಾದ್ರೆ ಆ ಗದೆ ಸಿಗುವಾಗ ಕೃಷ್ಣಾನುಗ್ರಹ ಇತ್ತು. ಮತ್ತೆ ಭೂಮಿ ಈಗ ಈ ಗದೆ ಸಿಕ್ಕಿದ್ದು ಕೃಷ್ಣಾನುಗ್ರಹವು ಅಲ್ಲ, ಮಯನ. ಮತ್ತೆಂತದ್ದು? ನೀನು ನನ್ನ ಹಾಗೆ ಬೇರೆಯವ್ರ ಬಂಡವಾಳದಲ್ಲ ಮೇಲೆ ಬಂದದ್ದು, ನಮಗೆ ಮಾತ್ರ ಸಾಗಿಸಿ ಮಾತಾಡ್ತೀವಿ. ನೀವು ಮನೆ ಕೊಟ್ಟದ್ದು, ಅವ್ನು ಕೊಟ್ಟದ್ದು, ಇವ್ನು ಕೊಟ್ಟದ್ದು ಸ್ವಂತ. ಈಗ ಕೊಳೆತ ತೆಂಗಿನಕಾಯಿ ಹಣ್ಣುಗಾಯಿ ಆಗ್ತದ? ಆಗುವುದಿಲ್ಲ. ಹಾಗೆ ಮಯ ಕೊಟ್ಟದ್ದು ನನಗೆ ಹಿಡಿಲಿಕ್ಕೆ ಆಗ್ತದೆ ಅಂತಲೇ ಕೊಟ್ಟದ್ದು, ಇಲ್ಲಾದ್ರೆ ಯಾರಿಗಾದ್ರೂ ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಕೃಷ್ಣನು ನನ್ನ ರಥದಲ್ಲಿದ್ದದ್ದು ನನ್ನ ಯೋಗ್ಯತೆ ಅಲ್ಲ, ಹಾಗೆ ರಥದಲ್ಲಿ ನಿನಗೊಂದು ನ್ಯಾಯ, ನನಗೊಂದು ನ್ಯಾಯ. ನಿನ್ನ ರಥದಲ್ಲಿ ಇದ್ದದ್ದು ಬೇರೆ, ಕೊಡುವುದು ಬೇರೆ. ಮಯ ಕೊಟ್ಟ ಮೇಲೆ ನನ್ನೊಟ್ಟಿಗೆ ಇದ್ದು ನಾವು ಅವನು ಕೊಟ್ಟದ್ದೇ ಔದಾರ್ಯದಿಂದ ತನ್ನನ್ನೇ ತಾನು ಕೊಟ್ಟುಕೊಂಡ. ಅದೇ ಹೇಳ್ಬೇಕಷ್ಟೇ. ಹೇಳ್ಬೇಕಲ್ಲ, ಅದು ಹಾಗೆ ಇದ್ದದ್ದು. ನೀವು ಸರಿ ಓದ್ಕೊಳ್ಳಬೇಕು, ನಾನು ಹಾಗೆ. ಅಯ್ಯೋ, ನೀನು ಓದಿದ್ದನ್ನು ಹೇಳಿ ಪ್ರಯೋಜನ ಇಲ್ಲ. ಓದುದಲ್ಲ ಅದು, ಓದುದಲ್ಲ ಅದು. ನಾವೆಲ್ಲ ಇಡೀ ದಿವಸ ನಿಮ್ಮಾಗೆಲ್ಲ ಪುಸ್ತಕ ಹಿಡ್ಕೊಂಡು ಅದು ಮಾಡು ಅದೆಲ್ಲ ಇಲ್ಲವೇ ಇಲ್ಲ. ನೀವು ಹೇಳಿದ್ದೆ ತೀರ್ಸ ಆಚೆ ಮಾಡಿದ್ರೆ ಆಯ್ತು, ಅಷ್ಟೇ. ನಮ್ಗೆ ಅದೆಲ್ಲ ಎಲ್ಲ ಕಡೆಯಲ್ಲಿ ನಡೆಯುವುದಿಲ್ಲ. ನೀ ಎಲ್ಲ ಕಡೆ ನಡೆದ ನಿನಗಿಂತ ದೊಡ್ಡ ಯಾಕೆ ಗೊತ್ತುಂಟ? 700 ಶ್ಲೋಕ, 18 ಅಧ್ಯಾಯ ನನಗೆಲ್ಲಿಯಾದ್ರೂ ಹೇಳ್ತಿದ್ರೆ ನಾನು ಮೋಕ್ಷ ಲೋಕದಲ್ಲಿ ಇರ್ತಿದ್ದೆ. ನೀನು ಪಾಪಿ ಇಲ್ಲೇ ನಿನಗೆ ಕೊಟ್ಟದ್ದು ಹಾಗಾಗಿದೆ. ಹಾಗೆ ಹಾಗೆ ಭಗವದ್ಗೀತೆ ಪುಣ್ಯಾತ್ಮದನ್ನು ಈಗ ಹೇಳ್ಬೇಕಾ? 700 ಶ್ಲೋಕವನ್ನು ನೀವು ಕುಳಿತುಕೊಂಡು ಕೇಳು, ಒಂದೂ ಬಿಡದೆ ಹೇಳ್ತೇನೆ. ತನ್ಮಯ ಹೇಳ್ತಾನೆ. ನೀನು ಹೇಳ್ಬೇಡ. ಯಾಕೆ ಗೊತ್ತುಂಟ?
ನೀನು ಕೇಳಿದ್ದು ನಿನಗೆ ಅರ್ಥ ಆಗಲಿಲ್ಲ ಅಂತ ನನಗೆ ಸ್ಪಷ್ಟ ಆಗಿದೆ. ಈಗ ಏನಾದರೂ ಹೇಳಿ ಆ ಭಗವದ್ಗೀತೆಯ ಮರ್ಯಾದೆ ಕೃಷ್ಣನಲ್ಲಿಯೇ ಕೇಳಿ ಹಾಗೊಮ್ಮೆ ಭಗವದ್ಗೀತೆ ನನಗೆ ಅರ್ಥ ಆಗುವುದಿಲ್ಲ ಎನ್ನುವುದಿದ್ರೆ ಕೃಷ್ಣ ನನಗೆ ಉಪದೇಶ ಮಾಡ್ತಿದ್ದ. ಉಪದೇಶ ಮಾಡಿದ ಮೇಲೆ ನೀವು ಸತ್ಯ ಬದಲಾಗಿದ್ದೇನೆ. ಸುಳ್ಳು ಬೇಡ. ಅಲ್ಲ, ಉಪದೇಶ ಆದ್ಮೇಲೆ ಬದಲಾಗಿದ್ದೇನೆ. ಬದಲಾಗಿಲ್ಲ. ಏನಾಗಲಿಲ್ಲ. ನೀವು ಪುನಃ ಹೇಳಿದಂತೆ ಮೊನ್ನೆ ನನಗೆ ಪೂರ್ತಿ ಅರ್ಥ ಆಗಲಿಲ್ಲ. ಇನ್ನೊಮ್ಮೆ ಹೇಳು ಅಂತ ಅನುಗೀತೆ. ನಿನಗೆ ಎಂತದಕ್ಕೆ ನಿನಗೆ ಹೋಗಿ 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 ತೂತು ಮಾತ್ರ ಅಂತ ಹೇಳಿದ್ದು ಮತ್ತೆ ಎಂತದಕ್ಕೆ? ಅಲ್ಲ, ನಿನಗೆ ನಾನು ಅದನ್ನೇ ಹೇಳಿದ್ದು. ನಿನ್ನ ತಲೆಯಲ್ಲಿ ನಿನ್ನ ಪೂರ್ಣ ಆಗಿ ಹೋಗಿದೆ ಅಂತ ತಿಳ್ಕೊಂಡದ್ದು. ನಮಗಾಗಲ್ಲ. ಬದುಕಿನ ಕೊನೆಯವರೆಗೂ ತಿಳಿಯುವುದಿರ್ತದೆ ಎಂದು ಗೊತ್ತುಂಟು. ಭಗವದ್ಗೀತೆ ಮತ್ತೇನಾದ್ರೂ ಹೊಸ್ತು ಉಂಟೇನೋ, ಅವೇನಾದ್ರೂ ಬೇರೆ ಅರ್ಥದಲ್ಲಿ ಹೇಳ್ಕೊಡ್ಲಿ ಅಂತ ಭಗವದ್ಗೀತೆಯಲ್ಲಿ ವಸ್ತು ಉಂಟು ಅಂತ ನೀನು ಪುಣ್ಯಾತ್ಮ ಕೃಷ್ಣನಿಗೆ ಆಗಬಾರ್ದು ಅಂತ ಈ ಪ್ರಪಂಚದಲ್ಲಿ ಭಗವದ್ಗೀತೆಯಲ್ಲಿ ಇಲ್ಲದ್ದು ಮತ್ತೊಂದು ಕಡೆಯಲ್ಲಿ ಇಲ್ಲ. ಮತ್ತೊಂದು ಕಡೆಯಲ್ಲಿ ಇಲ್ಲದ್ದು ಭಗವದ್ಗೀತೆಯಲ್ಲಿ ಇದ್ದಿತ್ತು. ಮೊದಲು ಅದರ ಅರ್ಥ ಆಗಲಿಲ್ಲ ಪಾಪಿ ನಿನಗೆ, ಮತ್ತೆ ಭಗವದ್ಗೀತೆ ಹೇಳಿದ್ದಾರೆ. ಭಗವದ್ಗೀತೆಯ ಬಗ್ಗೆ ವ್ಯಾಖ್ಯಾನ ಮಾಡಬೇಕು. ಅದು ಉಪದೇಶ ಆದದ್ದು ನನಗೆ ಗೊತ್ತುಂಟು ಅಂತ ಏನಾದ್ರೂ ಮಾತಾಡೋದಲ್ಲ. ನಾಲ್ಕು ಕೊನೆಯ ಕಾಲದಲ್ಲಿ ನನಗೆ ಉಪದೇಶ ನೀನು ಹೇಳಿದ್ರೆ ಏನಾಗ್ತದೆ ಗೊತ್ತಾ? ಇದ್ರ ವೇಷಧಾರಿಯ ಅರ್ಥವನ್ನ ಅವನೇ ಹೇಳ್ಕೊಡ್ತಾರೆ. ಅಲ್ಲ, ಭಗವದ್ಗೀತೆಯ ಉಪದೇಶ ನಿನಗೆ ಆಗಿ ಕೆಲವು ದಿವಸ ಆಯ್ತು. ನಿನ್ನ ಅರ್ಥ ನಾನು ಹೇಳುವುದೂ ಇಲ್ಲ. ಅದಕ್ಕೆ ಅಲ್ವಾ ನೀನು ಹೇಳಬೇಡ ಅರ್ಥ ಅಂತ ಹೇಳಿದ್ದು ಭಗವದ್ಗೀತೆ. ಬಿಡು. ಈಗ ಅದು 4 ಲೇಖನ. ಒಂದು ಕೊನೆಗೆ ಗೋವಿಂದ, ಮತ್ತೊಂದು ಗೀತೆ, ಮತ್ತೊಂದು ಗೋವು, ಇನ್ನೊಂದು ಗಂಗಾಜಲ. ಗಂಗಾಜಲ ಸಿದ್ಧ ಮಾಡಿಡು. ಹೀಗೆ ಬಿಟ್ಟನೆ ಅಂತ ಭಾವಿಸಬೇಡ. ಇನ್ನೊಂದು ಸಾರಿ ಬರುವುದಿದ್ರೆ ಹೊಟ್ಟೆಗೊಂದು ಸರಿ ತಗೊಂಡು ಯಾರು? ನೀನು. ನಾನು ಯಾಕೆ ಸತ್ಯ ಮತ್ತು ಬರ್ಲಿಕ್ಕೆ ಹೋಗಬೇಡ ಅಂತ ಎಚ್ಚರಿಕೆ.